ಮನೆಗೆ ಬಂದಿರುವ ಭಕ್ತಾದಿಗಳ ಜೊತೆ ಈ ರೀತಿ ವರ್ತಿಸುವುದು ನನಗೆ ಇಷ್ಟವಾಗುವುದಿಲ್ಲ. ನನ್ನ ಮೂರನೇ ಕಣ್ಣನ್ನು ಬಿಡಬೇಕಾಗುತ್ತದೆ. ಇನ್ನು ಮುಂದೆ ಮನೆಯ ಬಳಿ ಬರುವ ಭಕ್ತಾದಿಗಳ ಸಂಖ್ಯೆ ಹೆಚ್ಚುತ್ತದೆ. ಬ್ಯಾರಿಕೇಡ್ ವ್ಯವಸ್ಥೆಯನ್ನು ಮಾಡಿಸಿದರೆ ಒಳ್ಳೆಯದು. Z+ ಸೆಕ್ಯೂರಿಟಿ ಬೇಡವಾ? ಇಡೀ ಭೂಮಂಡಲದ ರಕ್ಷಣೆ ನನ್ನ ಹೊಣೆ. ಅಂಥದ್ರಲ್ಲಿ ನನಗೆ ಯಾಕೆ ರಕ್ಷಣೆ? ನಿಲ್ಲು. ಅಕ್ಕ ಅಕ್ಕ ಎನ್ನುತ್ತಾ ಪಕ್ಕಕ್ಕೆ ಬರಬೇಡ. ಹೇಳು, ಏನು ನಿನ್ನ ಸಮಸ್ಯೆ? ಅಮ್ಮ, ಗಿರಿಜಮ್ಮ. ಮಗು, ನಾನಾ? ನೀನೇ. ಅಮ್ಮ ಗಿರಿಜಮ್ಮ ಅಲ್ಲ, ಮಾತೆ, ಗಿರಿಜಾ ಮಾತೆ. ಮಾತೆ, ನಾನೆಂಥದೋ ಹರಸಾಹಸ ಮಾಡಿದೆ. ಅರೆ, ಎಂತ ಮಾಡಿದೆ ಅಂದಳಿ ಗೊತ್ತಿಲ್ಲ. ಎಂಥದೋ ಹರಸಾಹಸ ಮಾಡ್ಕೊಂಡಲ್ಲಿ ಅನ್ಕೊಂಡಿದ್ದೆ. ಅರೆ, ಎಂತ ಮಾಡ್ಕೊಂಡಲ್ಲಿ ಗೊತ್ತೇ ಆಗ್ತಿಲ್ಲ. ಎಂಥದೋ ಒಂದು ಮಾಡೋಕೆ ನೀವು ಎಂಥದೋ ಒಂದು ವರ ಕೊಡಿನಿ ಮಾತೆ. ಹೇ ದಡ್ಡ, ಏನ್ ಮಾತಾಡ್ತಿದ್ಯೋ? ಒಂದ್ ನಿಮಿಷ ಇರಿ ಯಜಮಾನ್ರೆ. ಮಾತೆ, ನಾನು ನನಗೆ ಹೆಲ್ಪ್ ಮಾಡಿ ಅಂದಳಿ ಇಡೀ ಡಿಪಾರ್ಟ್ಮೆಂಟಿಗೆ ಕೇಳ್ಕೊಂಡೆ. ಆದ್ರೆ ನಂಗೆ ಯಾರು ಹೆಲ್ಪ್ ಮಾಡಲೇ ಇಲ್ಲ. ರೈ ಇನ್ನೊಂದೇ ಒಂದು ಮಾತಾಡಿದ್ರು ನಾನು ನಿಮ್ಮನ್ನ ಷಡ್ಕ ಅಂತ ನೋಡಲ್ಲ. ನಮ್ಮ ಅಪ್ಪನ ತರ ಲಟಕ ಪಟಕ ಅಂತ ಹೊಡೆದ್ಬಿಡ್ತೀನಿ ಅಷ್ಟೇ. ಬನ್ರಿ ಮ್ಯಾಟ್ರಿಗೆ. ಎಂತ ಕೆಲರು ಒಂದೇ ನಮ್ಮನೆ ಮಾತಾಡ್ತಿದ್ರಿ. ತಡೀನಿ ಕೇಂತೆ. ಅಮ್ಮ ಗಿರ್ಜಾ ಮಾತೆ, ಇಷ್ಟು ವರ್ಷಗಳಿಂದ ನನಗೆ ಪ್ರಮೋಷನ್ ಸಿಕ್ಲಿ ಅಂದಳಿ ಕಾಯ್ತಾ ಇದ್ದೆ. ಆ ಪ್ರಮೋಷನ್ ಸಿಕ್ಕುವಂಗೆ ಮಾಡು ತಾಯಿ. ಪ್ರಮೋಷನ್ ಪ್ರಾಪ್ತಿರಸ್ತು. ರೇ ಕಾಶಿ ಅವರೇ, ನನ್ನ ಮಕ್ಕಳ ತಾಯಿಯ ಪೊಸಿಷನ್ ಇಂದ ಮಾತೆಯಾಗಿ ಪ್ರಮೋಷನ್ ತಗೊಂಡಿರೋಳ ಹತ್ರ ಪ್ರಮೋಷನ್ ಕೇಳ್ತಾ ಇದ್ದೀರಲ್ರಿ, ಇದು ನ್ಯಾಯನಾ? ಸಾಹೇಬ್ರ, ಕಾಶಿ ಸಾಹೇಬ್ರ, ತಗೊಳ್ರಿ. ಪೋಸ್ಟ್ ಮನ್ ನಿಮ್ಮ ಮನೆ ಅಂತೇಳಿ ಹೋಗಿತ್ತಂತ್ರಿ. ನಿಮ್ಮ ಮನೆ ಬಾಗಿಲ ಹಾಕಿತ್ತಂತ, ಅದಕ್ಕೆ ಈ ಲೆಟರ್ ಕೊಡಂತೇಳಿ ನಮ್ ಬೇಕರಿಯಾಗ ಕೊಟ್ಟು ಹೋದಾರಿ. ತಗೋರಿ. ಡಿಪಾರ್ಟ್ಮೆಂಟಿನ ಲೆಟ್ರ್. ಅಮ್ಮ ತಾಯಿ, ಪ್ರಮೋಷನ್ ಇಷ್ಟು ಬೇಗ ಕಳಿಸಿ ಕೊಟ್ಯಾ? ಅಮ್ಮ ಗಿರ್ಜಾ ಮಾತೆ, ನಿನ್ನ ಪವಾಡನ ನಾನು ಈಗಲೇ ಅರಿತೆ. ಅಯ್ಯೋ ತಾಯಿ, ಆಶೀರ್ವಾದ ಮಾಡು. ಮಾತೆ, ನಂದೊಂದು ಬೇಡಿಕೆ ಅದ ರೀ. ಹೇಳು ಮಗು. ಮಗುರ್ಯಾ? ನೀನೇ ಮಗು, ಹೇಳು. ನಮ್ಮ ಮನೆ ಅಂತಲೇ ಹೋಗ್ಬೇಕು ಆಂಟಿ ಅದಾಳ್ರಿ. ನಾವು ಮುಂಜಾನೆ ಸುಪ್ರಭಾತ ಹಾಕಿದ್ರೆ ಸಾಕು ಚೀರ್ಲಿಕ್ಕೆ ಶುರು ಮಾಡ್ತಾಳ. ನಮ್ಮ ಮನೆ ಮಕ್ಕಳು ಅವ್ರ ಮನೆ ಮುಂದೆ ಹೋಗಿ ಆಟ ಆಡಿದ್ರು ಚೀರ್ತಿರ್ತಾಳ. ನಮ್ಮ ಮನೆ ಟಿವಿ ವ್ಯಾಲ್ಯೂಮ್ನ 10% ಇಟ್ರು ಚೀರ್ತಿರ್ತಾಳ. ಆ ಚೀರೋ ಆಂಟಿಯಿಂದ ಮುಕ್ತಿ ಬೇಕ್ರಿ. ಹಂಗೇನಾದ್ರೂ ಮಾಡ್ರಿ ಮಾತೆ. ಚೀರು ಆಂಟಿಯಿಂದ ಮುಕ್ತಿ ಸಿಗಲಿ. ತಥಾಸ್ತು. ಬರ್ತೀನಿ. ಹಲೋ, ಹೌದಾ? ಆ ಚೀರೋ ಆಂಟಿ ಮನಿ ಖಾಲಿ ಮಾಡ್ಕೊಂಡು ಬೇರೆ ಕಡೆ ಹೊಂಟಾಳ. ಆಹಾ, ಅದ್ ಕಟ್ ಮಾಡು. ಆಹಾ ಮಾತೆ, ಗಿರಿಜಾ ಮಾತೆ, ಏನು ತಾಯಿ ನಿನ್ನ ಪವಾಡ. ನಾ ಇಲ್ಲೇ ನಿಂತ್ಕೊಂಡು ಒಟ್ಟಿಗಲ್ಲೇ ನಿನ್ ನಮಸ್ಕಾರ ಮಾಡ್ತೀನಿ ತಾಯಿ. ಅಯ್ಯೋ ಭಗವಂತ, ನನ್ನ ಹೆಂಡತಿನ ಮಾತೆ ಅಂತಾನೆ ಫಿಕ್ಸ್ ಮಾಡ್ಬಿಟ್ರಲ್ಲ ಇವರು. ಇನ್ ಮುಂದೆ ನನ್ನ ಸಂಸಾರದ ಗತಿ ಏನು? ಆಫೀಸಲ್ಲಿ ಬೇರೆ ಕೊಚ್ಕೊಂಡ್ಬಿಟ್ಟಿದ್ದೀನಿ. ಏನಪ್ಪ ಮಾಡ್ಲಿ ಇವಾಗ? ಕಾಫಿ ನಂಬರ್ 10. ಸರ್, ನನಗೇನು ತಂದ್ಕೊಡಕ್ಕೆ ಬೇಜಾರಿಲ್ಲ. ಆದರೂ ಕುಲು 10ಕ್ಕೆ ಕೇಳ್ತಾ ಇದ್ದೀನಿ. ಏನಾಯ್ತು ಸರ್? ಅಯ್ಯೋ ರಾಮಯ್ಯ, ಕನ್ನಡನ ಕೊಲೆ ಮಾಡ್ತೀಯ. ಅದು ಕುಲೂಹತ ಅಲ್ಲ, ಕುತೂಹಲ. ಆ ಹಲದಿಂದಾನೇ ಕೇಳ್ತಾ ಇದ್ದೀನಿ. ಹಾಲಾಕಿರೋ ಕಾಫಿನ 10 ಸಲ ಕುಡಿದು ಬಾಯಿ ಕೆಟ್ಟೋಗಿದ್ರು ಕನ್ನಡ ಗ್ರಾಮರ್ನ ಕರೆಕ್ಷನ್ ಮಾಡ್ತಿದ್ದೀರಲ್ಲ, ನೀವೇ ನಿಜವಾದ ಹೆಮ್ಮೆಯ ಕನ್ನಡಿಗ ಸರ್. ಧನ್ಯವಾದಗಳು ರಾಮಯ್ಯ, ಧನ್ಯವಾದಗಳು. ನೀವು ಕಲೆಕ್ಷನ್ ಮಾಡಿದ್ರಲ್ಲ ಕುತೂಹಲ, ಅದರಿಂದ ಕೇಳ್ತಾ ಇದ್ದೀನಿ. ಏನಾಯ್ತು ಸರ್? ಅಯ್ಯೋ ರಾಮಯ್ಯ, ಏನು ಅಂತ ಹೇಳಿ? ಅದೇನಾಯ್ತು ಗೊತ್ತಾ ರಾಮಯ್ಯ? ನನ್ನ ಹೆಂಡತಿ ಗಿರಿ ಇದ್ದಾಳಲ್ಲ, ಇದ್ದಕ್ಕಿದ್ದ ಹಾಗೆ ಸಂಸಾರ ನಶ್ವರ, ಗಂಡ ಮನೆ ಮಕ್ಕಳು ಇವೆಲ್ಲವೂ ಬಂಧನ, ಇದೆಲ್ಲವನ್ನು ಬಿಡಬೇಕು, ಲೋಕ ಕಲ್ಯಾಣ ಮಾಡಬೇಕು ಅಂತ ಪಕ್ಕಾ ಲೇಡಿ ಸ್ವಾಮೀಜಿ ತರ ಆಡ್ತಾ ಇದ್ದಾಳೆ. ಮಕ್ಕಳನ್ನ ನೋಡ್ಕೋತಾ ಇಲ್ಲ, ಅಪ್ಪನ್ನ ಗಮನಿಸ್ಕೋತಾ ಇಲ್ಲ, ನನ್ನನ್ನಂತೂ ದೂರ ಸರಿ ದೂರ್ಥ ಅಂತ ದೂರ ಇಟ್ಬಿಟ್ಟಿದ್ದಾಳೆ. ನನಗೆ ಗೊತ್ತಿತ್ತು ಇದು ಹೀಗೆ ಆಗುತ್ತೆ ಅಂತ. ನನಗೆ ಗೊತ್ತಿತ್ತು. ಅವತ್ತು ಬಹಳ ದೊಡ್ಡದಾಗಿ ಬಿಲ್ಡಪ್ ಕೊಟ್ಟೆ. ನಾನು ನಿಯತ್ತಿನ ಗಂಡ, ಪ್ರಾಮಾಣಿಕ ಅಪ್ಪ, ಮತ್ತೆ ಜವಾಬ್ದಾರಿಯುತ ಮಗ ಅಂತ. ಈಗೇನಾಯ್ತಪ್ಪ? ನಿನ್ ಸಂಸಾರನೇ ಎಕ್ಕಟ್ಕೊಂಡು ಹೊಂಟಾಯ್ತಲ್ಲ. ನನಗೆ ಗೊತ್ತಿತ್ತು ಹೀಗೆ ಆಗತ್ತೆ ಅಂತ. ಏನಪ್ಪ ಶಿವು,
4 ಜನಕ್ಕೆ ಒಳ್ಳೆ ಸಂದೇಶ ಕೊಡ್ಬೇಕಾಗಿದ್ದ ಸಂಸಾರ 4 ಜನರನ್ನ ಮಾತು ಕೇಳುವಾಗ ಆಗೋಯ್ತಲ್ಲ. ಶಿವ ಸರ್, ನಿಮ್ಮ ಹೆಂಡತಿ ತ್ಯಾಗ ಮೂರ್ತಿ ಅದು ಇದು ಅಂತೆಲ್ಲ ಹೇಳ್ತಾ ಇದ್ರಿ, ಈಗೇನಾಯ್ತು? ನಿಮ್ಮನ್ನ ತ್ಯಾಗ ಮಾಡೋ ಹಾಗಿದ್ದಾರೆ ಅಷ್ಟೇ ನಿಮ್ ಕತೆ. ಆದ್ರೂ ಇಷ್ಟು ಚಿಕ್ಕ ವಯಸ್ಸಲ್ಲಿ ನಿಮ್ ಸಂಸಾರ ಹೀಗಾಗ್ಬಾರ್ದಾಗಿತ್ತು. ಹಂಗಾರೆ ಮೇಡಮ್ ಅವರು ಮನೆ ಬಿಟ್ಟು ಹೋಗೋದು ಪಿಸ್ಕೋ. ಸರ್, ನೀವು ಮನೆ ಕೆಲಸನೂ ಮಾಡಿಕೊಂಡು ಅಪ್ಪನೂ ನೋಡಿಕೊಂಡು ಮಕ್ಕಳನ್ನೂ ನೋಡಿಕೊಂಡು ಆಫೀಸ್ ಕೆಲಸನೂ ಮಾಡಬೇಕು. ಸ್ವಲ್ಪ ದಿನ ಆದಮೇಲೆ ಅಕ್ಕಪಕ್ಕದ ಮನೆಯವರು ನಿಮ್ಮನ್ನ ಬೇರೆ ಥರ ನೋಡ್ತಾರೆ. ನಿಮ್ಮ ಸಂಸಾರ ಅಲ್ಲೆಲ್ಲೋ ಕಲ್ಲೆಲ್ಲೋ. ಏ ರಾಮಯ್ಯ, ಪದೇ ಪದೇ ಕನ್ನಡನ ಕೊಲೆ ಮಾಡಬೇಡ. ಅದು ಅಲ್ಲೆಲ್ಲೋ ಕಲ್ಲೆಲ್ಲೋ ಅಲ್ಲ, ಅಲ್ಲೋಲ ಕಲ್ಲೋಲ. ಹಾಗಾದ್ರೆ ಅದೇ ಫಿಕ್ಸು. ಏನ್ ಫಿಕ್ಸು? ಅಲ್ಲೋಲ ಕಲ್ಲೋಲ. ಶಿವ, ಯಾಕ ಏನಾಯ್ತು? ಟೆನ್ಷನ್ ಅಲ್ಲಿ ಇದೆಯಾ? ಏನಾಯ್ತು ಶಿವ ಸರ್? ಏನಾಯ್ತಪ್ಪ ಶಿವ? ಸರ್, ಎಲ್ಲರೂ ಕೇಳಿದ್ದನ್ನೇ ಕೇಳ್ತಾವ್ರೆ, ನಾನು ಬೇರೆ ಥರ ಕೇಳ್ತೀನಿ. ನಂತಾವ್ ಏನೋ ಹೇಳ್ಬೇಕು ಅಂತ ಬಂದ್ಬಿಟ್ಟು ಇದ್ದಕ್ಕಿದ್ದಂಗೆ ನೋ ಅಂತ ಕಿರ್ಚ್ಕೊಂಡ್ರಲ್ಲ ಸರ್. ಕಿವಿ ಒಳಗೆ ನೋಣ ಏನಾದ್ರು ಹೋಯ್ತಾ ಸರ್? ನೋ. ಮತ್ತೆ ಯಾಕೆ ಸರ್ ಕಿರ್ಚ್ಕೊಂಡ್ರಿ? ಕಿವಿಲ್ ನೋಣ ಹೋಗಿಲ್ಲ, ಆದ್ರೆ ನಿಮ್ಮ ತಲೆಯಲ್ಲಿ ಹುಳ ಐತೆ. ಆ ಹುಳ ಯಾವ ತಳಿದು ಅಂತ ಹೇಳಿ ಸರ್. ಏನಾಯ್ತು ಸರ್? ಓ, ಇವ್ರು ಯಾರು ಏನು ಮಾತಾಡೇ ಇಲ್ವಾ? ನನಗೆ ನಾನೇ ಇಮ್ಯಾಜಿನೇಷನ್ ಮಾಡ್ಕೊಂಬಿಟ್ನಾ? ಛೇ, ಬೇಡಪ್ಪ ಬೇಡ. ನಮ್ಮ ಮನೇಲಿ ಆಗಿರೋ ವಿಷಯನ ಗುಟ್ಟಾಗಿಟ್ಬಿಡ್ತೀನಿ, ಯಾರಿಗೂ ಹೇಳಲ್ಲ. ಸಂಸಾರ ಗುಟ್ಟು ಯಾವ್ದು ರಟ್ಟು ಅಂತ ನಮ್ಮಪ್ಪ ಹೇಳಿದ್ದಾರೆ, ಹಂಗೆ ಮೇಂಟೈನ್ ಮಾಡ್ತೀನಿ. ಸರ್, ಏನು ಯೋಚನೆ ಮಾಡ್ತಾ ಇದ್ದೀರಾ ಸರ್? ಏನು ಅಂತ ಹೇಳಿ ಸರ್. ಅದು ರಾಮಯ್ಯ, ಏನಿಲ್ಲ, ನಿನ್ನ ಕೈಯಾರೆ ಮಾಡ್ಕೊಡೋ ಕಾಫಿ ಸಾಕ್ಷಾತ್ ಅಮೃತದ ಹಾಗಿರುತ್ತೆ. ಕುಡಿತಾ ಇದ್ರೆ ಕುಡಿತಾನೇ ಇರಬೇಕು ಅನ್ಸುತ್ತೆ. ಅದಕ್ಕೆ ಇಷ್ಟೊಂದು ಕಾಫಿ ಕುಡಿತಾ ಇದ್ದೀನಿ. ನಿನಗೇನು ಬೇಜಾರಿಲ್ಲ? ಅಯ್ಯೋ ಸರ್, ಅಷ್ಟೇ ತಾನೇ ಸರ್. ಇನ್ನೂ ಒಂದು ಕಾಫಿ ತಂದು ಕೊಡ್ತೀನಿ. ಫಸ್ಟು ಈಗ ಗ್ಲಾಸ್ ಎಲ್ಲ ನಿಮಗೆ ಕೊಟ್ಟು ಖಾಲಿ ಆಗ್ಬಿಟ್ಟಿದೆ, ಗ್ಲಾಸ್ ತಗೊಂಬಂದ್ಬಿಡ್ತೀನಿ. ಅಯ್ಯೋ ದೇವ್ರೆ, ಏನಪ್ಪ ಮಾಡ್ಲಿ ಈ ಸಮಸ್ಯೆಗೆ? ನನ್ನ ಹೆಂಡತಿ ಹೇಳಿದ್ದೆಲ್ಲ ನಿಜ ಆಗುತ್ತೆ ಅನ್ನೋದೇ ನಿಜಾನೇ ಆಗಿದ್ರೆ ಅವಳ ಹತ್ರ ಹೋಗಿ ನನ್ನ ಹೆಂಡತಿ ಮೊದಲಿನ ಹಾಗೆ ಸರಿ ಹೋಗ್ಲಿ ಅಂತಾನೆ ಕೇಳ್ಕೊಳ್ತೀನಿ. ಆಗೆಲ್ಲ ಸಾಲ್ವ್ ಆಗ್ಬಿಡುತ್ತೆ. ಇಟ್ಸ್ ಎ ಗುಡ್ ಐಡಿಯಾ. ಒಂದೇ ಒಂದು ತಿನ್ನು ಕಂದ. ಊಟ ಬೇಡ, ಅಮ್ಮ ಬೇಕು. ಅಮ್ಮ ಇಲ್ಲೇ ಇದ್ರಲ್ಲ ಮರೆಯ, ಒಂದೇ ಒಂದು ತುತ್ತು ತಿನ್ನು ಮಗನೇ. ನಂಗೆ ಈ ಅಮ್ಮ ಬೇಡ, ಹಳೆ ಅಮ್ಮ ಬೇಕು. ಇದು ಹಳೆ ಅಮ್ಮನೇ ಮರೆಯ. ಆರೆ ಹೊಸ ಗೆಟಪ್ ಹಾಕೊಂಡು ನಮ್ಗೆಲ್ಲ ಟೆನ್ಷನ್ ಕೊಡ್ತಿದ್ರು ಅಷ್ಟೇ. ಚಿಕ್ಕಪ್ಪ, ಅಮ್ಮ ಇದ್ರು ನಮ್ಮ ಪಾಲಿಗೆ ಅಮ್ಮ ಇಲ್ದಿರಂಗೆ ಆಗೋಯ್ತು. ಎಂತ ಚಿಂತೆ ಮಾಡ್ತೆ ಮಗ, ಎಲ್ಲ ಒಳ್ಳೇದಾಗ್ತು. ಏನ್ರಿ ಒಳ್ಳೇದಾಗುತ್ತೆ? ನಿಮಗೆ ಪ್ರಮೋಷನ್ ಸಿಕ್ತು ಅಂತ ಎಲ್ರಿಗೂ ಒಳ್ಳೇದಾಗುತ್ತೆ ಅಂತ ಅನ್ಕೊಂಡಿದ್ದೀರಾ? ಮಕ್ಕಳು ಏನು ತಿಂದೇ ಇಲ್ಲ, ಚಿಂತೆ ಆಗದೆ ಇರುತ್ತಾ ಹೇಳಿ? ದಿನ ಅಮ್ಮ ಎಷ್ಟೊತ್ತಿಗೆ ನಮಗೆ ಬಿಸಿ ಬಿಸಿಯಾಗಿ ಅಡುಗೆ ಮಾಡಿ ನಮಗೆ ಬಡಿಸ್ತಿದ್ಲು. ಚಿಕ್ಕಮ್ಮ, ಅಮ್ಮ ಮೊದಲಿನ ಥರ ಆಗಲ್ವಾ? ನನಗೂ ಅದೇ ಪ್ರಶ್ನೆ ಕಾಡ್ತಿದೆ, ಏನು ಗೊತ್ತಾಗ್ತಾ ಇಲ್ಲ. ಗೌರಿ, ಅಕ್ಕ? ಅಕ್ಕ ಅಲ್ಲ, ಮಾತೆ, ಗಿರಿಜಾ ಮಾತೆ. ಹೋಗಿ ಒಂದು ಬಾಟಲಿ ನೀರು, ಒಂದಿಷ್ಟು ಒಣ ಅವಲಕ್ಕಿ, 2 ಕಂಬಳಿ ಅಂತ. ಅವಲಕ್ಕಿನ ಅಮ್ಮ ಸರಿ ಹೋದ್ರು ಅನ್ಸುತ್ತೆ. ನಂಗೀಗ ಅವ್ರು ಅವಲಕ್ಕಿ ಮಾಡ್ಕೊಡ್ತಾರೆ. ನಂಗೆ ಇದನ್ನು ಬೇಡ ಚಿಕ್ಕಮ್ಮ. ಮಗು, ನಾನಾ? ನೀನೆ. ಅವಲಕ್ಕಿ ನಿನಗಲ್ಲ, ನನಗೆ. ನನಗೆ ಇಲ್ಲಿಯ ಕೆಲಸ ಮುಗಿಯಿತು. ನಾನಿನ್ನು ಹಿಮಾಲಯದ ಕಡೆ ಯಾತ್ರೆಗೆ ಹೊರಡುತ್ತಿದ್ದೇನೆ. ಗಿರ್ಜಾ ಮಾತೆ, ಎಂತ ಹೇಳ್ತಿದ್ರಿ? ಹಿಮಾಲಯಕ್ಕೋಗಿ ಏನ್ ಮಾಡ್ತೀರಾ? ಲೋಕ ಕಲ್ಯಾಣ ಮಾಡ್ತೀನಿ. ಆ ಹಿಮಾಲಯ ನನ್ನನ್ನ ಕೈ ಬೀಸಿ ಕರೀತಾ ಇದೆ. ಇಲ್ಲಿ ಮಕ್ಕಳು ಮರಿಯೆಲ್ಲ ಕರಿತಿರೋದು ಕೇಳಿಸ್ತಿಲ್ವ ತಾಯಿ? ಮಗು ಗೌರಿ. ನಾನಾ? ನೀನೆ. ಕೊಂಚ ಇಲ್ಲಿ ಬಾ. ತೆಗೆದುಕೋ ಈ ಪುಸ್ತಕವನ್ನು. ಏನಕ್ಕ ಇದು? ಅಕ್ಕ ಅಲ್ಲ, ಮಾತೆ, ಗಿರಿಜಾ ಮಾತೆ. ಗಿರಿಜಾ ಮಾತೆ? ಹೇಳಿ ಗಿರಿಜಾ ಮಾತೆ.
ಇದು ನಾನೇ ಬರೆದಿರೋ 3 ಸಾಲಿನ ಆಧ್ಯಾತ್ಮಿಕ ಪದ್ಯಗಳು. ಇದರ ಹೆಸರು ತಿಂಕುತಿಮ್ಮನ ಹಗ್ಗ ಅಂತ. ಹಗ್ಗ ಅಂತ ಯಾಕೆ ಕರಿಬೇಕು ಅಂತ ನೀವು ಕೇಳಬಹುದು. ಹಗ್ಗ ನಮ್ಮನ್ನ ಕಟ್ಟ ಹಾಕತ್ತೆ. ಆದ್ರೆ ಈ ಹಗ್ಗ ನಮ್ಮನ್ನ ಭವಬಂಧನಗಳಿಂದ ಮುಕ್ತ ಮಾಡುತ್ತೆ. ಅದು ಹೇಗೆ ಅನ್ನೋದನ್ನ ನೀವು ಥಿಂಕ್ ಮಾಡಬೇಕು. ಅದಕ್ಕೆ ಇದರ ಹೆಸರು ತಿಂಕುತಿಮ್ಮನ ಹಗ್ಗ ಅಂತ. ನೀನೇ ಓದು, ನಿನಗೆ ತಿಳಿಯುತ್ತೆ. ಗೌರಿ ತಿಳ್ಕೊಡು, ನಾನೇ ಓದ್ತೆ. ಸಾಗು ಇಲ್ಲದೆ ತಿನ್ಬೋದು ಪೂರಿ, ಸೋಪಿನ ಮೇಲೆ ಕಾಲಿಟ್ರೆ ಬೀಳ್ತೀವಿ ಜಾರಿ, ಕೊನೆವರೆಗೂ ಯಾರೂ ಬತ್ತಿಲ್ಲ ಇನ್ಕ್ಲೂಡಿಂಗ್ ಮಕ್ಕಳು ಮರಿ. ಅಯ್ಯಬ್ಯ, ಇದು ಆಧ್ಯಾತ್ಮಿಕ. ಇದನ್ನು ಓದೋದು ನಾನೇ ಮಿಕ. ಮಹಾತಾಯಿ, ನಿಮ್ಮ ಆಧ್ಯಾತ್ಮಿಕ ಪದ್ಯ ಭಯಂಕರ ಲಾಯ್ಕಿತ್ತು ಮತ್. ಇದನ್ನು ಓದಿ ನನಗೆ ಭಾರಿ ಖುಷಿ ಆಯ್ತು. ಮಗು ಕಾಶಿ, ಮಾತೆ, ಈ ಪುಸ್ತಕವನ್ನ ಪ್ರಿಂಟ್ ಹಾಕಿಸಿ ಎಷ್ಟು ಜನರಿಗೆ ಸಾಧ್ಯನೋ ಅಷ್ಟು ಜನರಿಗೆ ಹಂಚ್ಬಿಡಿ. ಈ ಮೂಲ ಪ್ರತಿಯನ್ನ ದೇವ್ರ ಮನೆಯಲ್ಲಿ ಹೂವಿನ ಹಾಸಿಗೆ ಮೇಲಿಟ್ಟು ಪೂಜೆ ಮಾಡಿ. ಎಲ್ಲ ಒಳ್ಳೇದಾಗತ್ತೆ. ಅಪ್ಪ, ಏನಾಯ್ತು? ಅಮ್ಮನ್ ನೋಡು, ಹಿಮಾಲಯಕ್ಕೆ ಹೋಗ್ತೀನಿ ಅಂತಿದ್ದಾಳೆ. ಹಿಮಾಲಯನ? ಹಾಗಾದ್ರೆ ಅಮ್ಮ ಸರಿ ಹೋದ್ಲಾ? ಓಹೋ ಹಿಮಾಲಯ, ಶಿವನಿಗೂ ಗಿರಿಜೆಗೂ ದೇವಾಲಯ, ನವವಧುವರರಿಗೆ ಪ್ರೇಮಾಲಯ. ಅಪ್ಪ, ಅಮ್ಮ ಹಿಮಾಲಯಕ್ಕೆ ಹೋಗ್ತಾ ಇರೋದು ನಿಮ್ ಜೊತೆ ಡುಯೆಟ್ ಆಡಕ್ಕಲ್ಲ. ಮತ್ತೆ ಅವ್ರೇನೋ ಅಲ್ಲೋಗಿ ನೆಲೆಸ್ತಾರಂತೆ. ನೆಲೆಸ್ತಾರೆ? ಆಹಾ, ಗಿರಿಜಾ ಕಲ್ಯಾಣ ಮಾಡಿರೋ ನನಗೆ ಲೋಕ ಕಲ್ಯಾಣ ಅಂತ ಯಾಕೆ ಹಾವಳಿಡ್ತಾ ಇದ್ಯಾ? ಇಲ್ಲ ಇಲ್ಲ, ನಿನ್ನ ನಾನೆಲ್ಲೂ ಹೋಗೋಕ್ ಬಿಡಲ್ಲ. ದಿಸ್ ಇಸ್ ಅವರ್ ಫ್ಯಾಮಿಲಿ. ಮಗು, ನಾನಾ? ನೀನೇ. ತಿಂಕುತಿಮ್ಮನ ಹಗ್ಗ ಪುಸ್ತಕದ 6ನೇ ಪುಟದಲ್ಲಿರುವ 3ನೇ ಪದ್ಯವನ್ನು ಓದು. ತಗಣಿ, ಓದಿ ಪುನೀತರಾಗಿ. ಮಕ್ಕಳು ಪಿಕ್ಚರ್ ಅಲ್ಲಿ ಇರ್ತಾ ಇದ್ಲು ಬೇಬಿ ಶ್ಯಾಮಿಲಿ. ಸಂಸಾರ ಖುಷಿ ಕೊಡೋದು ಬರೀ ಡ್ರೀಮಲ್ಲಿ. ಉಂಡ ಮೇಲೆ ಕೈ ತೊಳ್ಕೋಬೇಕು ಸಿಂಕಲ್ಲಿ. ಅಯ್ಯೋ, ಸಿಂಕೆ ಆಗ್ತಾ ಇಲ್ವೇ? ಗಿರಿ, ನೀನ್ ನನ್ನ ಮಗು ಅಂತ ಕರಿ, ಒಂದ್ ಪಕ್ಷ ಒಪ್ಕೊಂಡ್ಬಿಡ್ತೀನಿ. ಆದ್ರೆ ಈ ತರ ಎಲ್ಲ ಪದ್ಯಗಳು ಬರೆದು ದಯವಿಟ್ಟು ಹಾವಳಿ ಇಡ್ಬೇಡ. ನೋಡು, ನಿನಗೆ ಏನ್ ಬೇಕೋ ಕೇಳು. ಚಿನ್ನ ಬೇಕಾ? ಟಕ 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 ಅಂತ ಕೊಡಿಸ್ಬಿಡ್ತೀನಿ. ಆದ್ರೆ ಹಿಮಾಲಯ ಬೇಡ, ಇದು ನಿನ್ನ ಆಲಯ. ಮಗು ಶಿವಪ್ರಸಾದ್, ಆ ಪುಸ್ತಕದ 9ನೇ ಪುಟದಲ್ಲಿರುವ 2ನೇ ಪದ್ಯವನ್ನು ಓದು. ಅಪ್ಪ, ನಾನು ಓದ್ತೀನಿ. ಕೊಡ್ಸಕ್ ಆಗದೆ ಇರೋ ಗಂಡ ಹೆಂಡ್ತಿನ ಕರೀತಾನೆ ಚಿನ್ನ, ಕೊಡ್ಸಕ್ ಆಗೋ ಗಂಡ ಕೊಡ್ಸ್ಬಿಟ್ಟು ಕರೀತಾನೆ ಚಿನ್ನ. ಇದ್ರ ಮಧ್ಯೆ ನಿನಗೆ ಯಾಕೆ ಬೇಕು ಚಿನ್ನ? ಹೊರಡು ಇನ್ನ. ನಾನು ಹೊರಡ್ತೀನಿ. ಎಲ್ಲವೂ ಶೂನ್ಯ, ಎಲ್ಲವೂ ಮಾಯೆ, ಭವಬಂಧನಗಳಿಂದ ಮುಕ್ತಳಾಗ್ತಿದ್ದೀನಿ. ಲೋಕ ಕಲ್ಯಾಣಕ್ಕೋಸ್ಕರ ಹಿಮಾಲಯದ ಕಡೆ ಯಾತ್ರೆಗೆ ಹೊರಟಿದ್ದೀನಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಹಿಮಾಲಯಕ್ಕೆ ಹೋಗ್ತೀವ? ಹಿಮಾಲಯಕ್ಕೆ? ಕಂದ, ಪ್ರಣಿ, ಕಾಶವರೇ, ಗೌರಿ, ನಮ್ಮ ಮನೆ ಇರೋ ಬರೋ ಡೋರ್ಗಳೆಲ್ಲ ಲಾಕ್ ಮಾಡಿ. ಇವಳದ್ ಹೇಗೆ ಆಚೆ ಹೋಗ್ತಾಳೋ ನಾನು ನೋಡ್ತೀನಿ. ಹೋಗ, ಕಿಚನ್ ಡೋರ್ ಲಾಕ್ ಮಾಡೋ. ಅಪ್ಪ, ಕಿಚನ್ ಡೋರ್ ಇಲ್ಲ. ಕಿಟಕಿ ಇದೆ ಅಲ್ವೇನೋ, ಅದೇ ಲಾಕ್ ಮಾಡು. ಒಟ್ಟಲ್ಲಿ ಇವಳು ಆಚೆ ಹೋಗ್ಬಾರ್ದು, ಇವಳು ವಿಷಯನೂ ಆಚೆ ಹೋಗ್ಬಾರ್ದು. ಅಷ್ಟೇ, ಹೋಗಿ. ಮಗನೇ, ನನ್ನನ್ನೇ ಕಟ್ ಹಾಕ್ತೀಯಾ? ದೇಹನ ಕಟ್ ಹಾಕ್ಬೋದು, ಆದ್ರೆ ಆತ್ಮನ ಕಟ್ ಹಾಕೋದಕ್ಕಾಗಲ್ಲ. ಆ ಪುಸ್ತಕದಲ್ಲಿರೋ ಲಾಸ್ಟ್ ಪೇಜಲ್ಲಿನ ಲಾಸ್ಟ್ ಪದ್ಯ ಓದು. ಇನ್ನು ಸರಿ ಪದ್ಯ ಗಿದ್ಯ ಅಂದ್ರೆ ರಸ್ಟ್ ಹಿಡಿದಿರೋ ನನ್ನ ಹಳೆ ಗದೆಯಲ್ಲಿ ಹೊಡೆದ್ಬಿಡ್ತೀನಿ ಅಷ್ಟೇ. ಯಾರೋ ಡೋರ್ ಹೊಡಿತಾ ಇದಾರಲ್ಲ. ಅಯ್ಯೋ, ರಾಮಯ್ಯ, ನೀನಾ?
ಯಾಕೆ ಸರ್ ಅಷ್ಟೊಂದು ಗಾಬರಿ ಆಗಿದ್ದೀರಾ? ಗಾಬರಿ ಆಯ್ತಾ? ರಾಮಯ್ಯ ನೀನಾ? ಹ್ಞೂ ಸರ್, ನಾನೇ ಸರ್. ಯಾಕೆ ರಾಮಯ್ಯ ಒಂಥರ ಇದೆಯಾ? ಅದು ಹೆಂಗೆ ಹೇಳೋದು ಅಂತ ಗೊತ್ತಾಗ್ತಿಲ್ಲ ಸರ್. ಅಯ್ಯೋ, ಹೇಳಕ್ಕೆ ಅಂತ ಇಲ್ಲಿವರೆಗೂ ಬಂದಿದ್ಯಾ? ಇರೋದೊಂದೇ ಬಾಯಿ, ಅದರಲ್ಲೇ ಹೇಳು. ಅದು ಹೆಂಡತಿ ವಿಷಯ ಸರ್. ಗೊತ್ತಾಗೋಯ್ತಾ? ಅಯ್ಯೋ, ನನ್ನ ಹೆಂಡತಿ ವಿಷಯ ಗೊತ್ತಾಗಬಾರ್ದು ಅಂತ ಇರೋ ಬರೋ ಬಾಗಿಲು ಕಿಟಕಿ ಎಲ್ಲ ಮುಚ್ಚಿದ್ದೆ. ಆದರೂ ಆಫೀಸ್ವರೆಗೂ ವಿಷಯ ಪಸರಾಗೋಯ್ತಾ? ಛೇ, ಎಲ್ಲ ದುರ್ವಿಧಿ. ಆ ಗಂಡಸಿಗೂ ಇಂಥ ಪರಿಸ್ಥಿತಿ ಬರಬಾರ್ದು ಸರ್. ಬಂದ್ಬಿಟ್ಟಿದೆ ಪರಿಸ್ಥಿತಿ, ಅನುಭವಿಸ್ಲೇಬೇಕು ಅಲ್ವಾ? ಅದಿರಲಿ, ಈ ವಿಷಯ ಯಾರಿಗೂ ಹೇಳಕ್ ಹೋಗ್ಬೇಡ. ಆದರೆ ನಿನಗೆ ವಿಷಯ ಗೊತ್ತಾಯ್ತು? ನನ್ನ ಹೆಂಡತಿ ವಿಷಯ ನನಗೆ ಗೊತ್ತಾಗದೆ ಇನ್ನು ಯಾರಿಗೆ ಗೊತ್ತಾಗುತ್ತೆ ಸರ್? ನಿನ್ನ ಹೆಂಡತಿ ವಿಷಯನಾ? ಓಹ್, ಇವನ್ ಹೆಂಡತಿ ವಿಷಯನಾ? ನನ್ನ ಹೆಂಡತಿ ವಿಷಯ ಗೊತ್ತಾಗೋಯ್ತೇನೋ ಅಂತ ಗಾಬರಿ ಆಗ್ಬಿಟ್ಟಿದ್ದೆ. ಅಯ್ಯೋ ಪಾಪ, ಏನಾಯ್ತು ರಾಮಯ್ಯ? ಅದು ಸ್ವಲ್ಪ ಪರ್ಸ್ನಲ್ ಮ್ಯಾಟ್ರ್ ಸರ್. ಒಂಚೂರು ಸೈಡ್ಗೆ ಹೋಗೋಣ ಸರ್. ಇಲ್ಲಿ ಯಾರು ಇಲ್ವಲ್ಲ, ಇಲ್ಲೇ ಹೇಳು. ಸರ್, ಗೋಡೆಗಳಿಗೆ ಕಿವಿ ಇರುತ್ತೆ ಅಂತ ಹೇಳ್ತಾರೆ, ಅಂಥದ್ರಲ್ಲಿ ಅಂಗಡಿಗೆ ಬರೋ ಕಸ್ಟಮರ್ಸ್ ಕಿವಿ ಇರಲ್ವ ಸರ್? ಪ್ಲೀಸ್ ಸರ್, ನಡಿ. ರಾಮಯ್ಯ, ಎಲ್ಲಿ ಹೋಗ್ತಾ ಇದೆಯಾ? ನೀನೇ ನನ್ನ ಹತ್ರ ಮಾತಾಡಕ್ ಬಂದ್ಯಾ ಇಲ್ಲ ವಾಕಿಂಗ್ ಮಾಡ್ಸಕ್ ಬಂದ್ಯಾ? ಟಾಕಿಂಗ್ ಅಂತಾನೆ ಬಂದೆ ಸರ್. ಟೆನ್ಷನ್ ತಡಿಯಕ್ಕಾಗದೆ ವಾಕಿಂಗ್ ಮಾಡ್ತಾ ಇದ್ದೀನಿ ಸರ್. ಅಯ್ಯೋ, ಇರೋ ಟೆನ್ಷನ್ ಇನ್ನೊಂದು ಟೆನ್ಷನ್ ನಂಗೆ ತಡ್ಕೊಳಕ್ ಆಗಲ್ಲಪ್ಪ. ಅದೇನಂತ ಬೇಗ ಹೇಳು. ನಿಮಗೇನು ಟೆನ್ಷನ್ ಸರ್? ನಿನ್ನ ಟೆನ್ಷನು ನನ್ನ ಟೆನ್ಷನು ಎಲ್ಲ ಒಂದೇ ಅಲ್ವಾ ರಾಮಯ್ಯ? ಅದು ಸರ್, ನನ್ನ ಹೆಂಡತಿ. ರಾಮಯ್ಯ, ರಾಮಯ್ಯ, ಭಗವಂತ, ನಮ್ಮ ರಾಮಯ್ಯನ ಮೊಬೈಲಲ್ಲಿದ್ದ ಸಿಮ್ ಡಬಲ್, ಅವ್ರ ಮನೆಗೆ ಹಾಕಿಸ್ಕೊತಾ ಇದ್ದ ಗ್ಯಾಸ್ ಡಬಲ್, ಅವ್ರ ಮನೆಗಿದ್ದಂತ ಡೋರು ಡಬಲ್, ಅವನು ಕೂತ್ಕೊಳಕ್ ಬಳಸೋ ಚೇರು ಕೂಡ ಡಬಲ್. ಇದ್ದಿದ್ದ ಈ ಡಬಲ್ ಹೆಂಡ್ತಿರ್ನ ಈಗ ಯಾಕಪ್ಪ ಸಿಂಗಲ್ ಆಗಿ ಉಳಿಸ್ಬಿಟ್ಟೆ? ಏನ್ ಹೇಳ್ತಾ ಇದ್ದೀರಾ ಸರ್? ಸಮಾಧಾನ ಮಾಡ್ಕೋ ರಾಮಯ್ಯ, ನಿನ್ನ ಹೆಂಡ್ತಿ ಹೋಗ್ಬಿಟ್ಲು ಅಂತ ಹೇಳ್ದೆ. ಸರ್, ಬಿಡ್ತೋನಿ ಸರ್, ಅವಳು ಹೋಗಿಲ್ಲ, ಬದುಕವಳು ಸರ್. ಅಯ್ಯೋ, ಮತ್ತೆ ಹಿಂಗಂದಲ್ಲಪ್ಪ. ಅಯ್ಯೋ ಸರ್, ಅವಳು ನನ್ನ ಬಿಟ್ಟು ಹೋಗ್ತೀನಿ ಅಂತ ಅವಳೆ ಸರ್. ಬಿಟ್ಟು ಹೋಗ್ತೀನಿ ಅಂತನಾ? ಯಾರು, ಸಿಮ್ಟೋನಾ? ಸಿಮ್ಟೋನಾ? ಸಿಮ್ಟೂನೇ ಸರ್. ಅದೇನು ಅಂತ ಸ್ವಲ್ಪ ಬಿಡಿಸಿ ಹೇಳು. ಸರ್, ಸ್ವಲ್ಪ ದಿವಸದಿಂದ ಅವಳ ನಡವಳಿಕೆ ತುಂಬಾ ವಿಚಿತ್ರವಾಗಿದೆ ಸರ್. ಕಲರ್ ಸೀರೆನೆಲ್ಲ ಬಿಚ್ಚಾಕ್ಬಿಟ್ಟವಳು ಸರ್. ಬಿಳಿ ಸೀರೆನೇ ಉಟ್ಕೊಂಡವಳೆ ಸರ್. ಆಮೇಲೆ ಈ ಪೋಸ್ಟ್ ಆಫೀಸಲ್ಲಿ ಬರ್ತದಲ್ಲ ಸರ್ ಸೀಲು, ಆ ಥರ ಸೀಲ್ನಲ್ಲಿ ಕೆಂಪು ಕುಂಕುಮನ ಇಷ್ಟಗಲ ಹಣೆಗೆ ಮಾಡಿಕೊಂಡವಳು ಸರ್. ಮಾತೆತ್ತಿದ್ರೆ ಮಗು ಅಂತಾಳೆ ಸರ್, ಬಾಯಿ ಬಿಟ್ರೆ ಅಯ್ಯೋ ಲೋಕ ಕಲ್ಯಾಣ ಅಂತಾಳೆ ಸರ್. ಸ್ವಲ್ಪ ದಿವಸದಿಂದ ಹಿಮಾಲಯಕ್ಕೆ ಹೋಗ್ತೀನಿ ಅಂತ ಇದ್ದಾಳೆ ಸರ್. ನನ್ನ ಕೈ ಕಾಲೇ ನಡ್ಕ ಬರ್ತಾ ಇದೆ ಸರ್. ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ನಿಮ್ಮ ಹತ್ರ ಬಂದು ಹೇಳ್ಕೊಂಡ್ರೆ ಏನಾದರೂ ಪರಿಹಾರ ಕೊಡ್ತೀರಾ ಅಂತ ಬಂದೆ ಸರ್. ಏ ರಾಮಯ್ಯ, ನಿನ್ನನ್ನ ಆಡ್ಕೋತಾ ಇಲ್ಲ ತಾನೇ? ಆಡ್ಕೊಳ್ಳೋದು ನಾನು ಯಾಕೆ ಸರ್ ನಿಮ್ಮನ್ನು ಆಡ್ಕೊಳ್ಳಿ? ಮತ್ತೆ ನೀನು ಇಷ್ಟೊತ್ತು ಹೇಳ್ದಲ್ಲ, ಇದನ್ನ ನೀನು ಕದ್ದು ನೋಡಿದ್ದ ಅಥವಾ ಕದ್ದು ಕೇಳಿಸ್ಕೊಂಡಿದ್ದ? ಸರ್, ಕದ್ದಿದ್ದಲ್ಲ ಸರ್, ನನ್ನ ಜೀವನದಲ್ಲಿ ನಡೀತಾ ಇರೋದು ಸರ್. ರಾಮಯ್ಯ ಹೇಳ್ತಿರೋದು ಕೇಳಿದ್ರೆ ರಾಮಯ್ಯನ ಹೆಂಡ್ತಿನು ನಮ್ಮ ಗಿರಿ ಥರನೇ ಆಡ್ತಿದ್ದಾಳಲ್ಲ. ಯಾವುದಕ್ಕೂ ಕನ್ಫರ್ಮ್ ಮಾಡ್ಕೊಳ್ಳೋಣ. ರಾಮಯ್ಯ, ನಿನ್ನ ಹೆಂಡತಿ ಪುಸ್ತಕ ಏನಾದರೂ ಬರೀತಾಳ? ಹ್ಞೂ ಸರ್, ಪುಸ್ತಕದ ಜೊತೆ ಅದೆಂತೆದೋ ಕೆಟ್ಟ ಕವಿತೆ ಬರೀತಾವಳು ಸರ್. ಅದನ್ನು ನೋಡೋದಿರ್ಲಿ, ಕೇಳಕ್ಕೂ ಆಗಲ್ಲ ಸರ್. ಅದೆಂಥದೋ ಪುಸ್ತಕ ಸರ್, ತಿಂಕು ತಿಮ್ಮನ ಹಗ್ಗ ಅಂತೆ ಸರ್. ತಿಂಕು ತಿಮ್ಮನ ಹಗ್ಗ ಸರ್, ಹಗ್ಗ. ಸಾರ್, ಒಂದು ಕವಿತೆ ಬರೆದಿದ್ದಾಳೆ, ಉದಾಹರಣೆಗೆ ಹೇಳ್ತೀನಿ. ಮಳೆ ನಿಂತು ಹೋದ ಮೇಲೆ ಹನಿಯೊಂದು ಮೂಡಿದೆ ಅಂತೆ. ಗಂಡ ಆಫೀಸಿಗೆ ಹೋದ ಮೇಲೆ ಕೆಲಸ ಏನು ಉಳಿದಿದೆ. ಜೀವನ ಸಾಕಾಗಿದೆ, ಕಲಾಸಿ ಪಾಳ್ಯ ಕರಿತಿದೆ. ಕ್ಷಮಿಸಿ ಸರ್, ಹಿಮಾಲಯ. ಓಹೋ, ಇಲ್ಲಿ ಏನೋ ವಿಷಯ ಇದೆ. ಡೀಟೇಲ್ ಆಗಿ ಸ್ಟಡಿ ಮಾಡಿ ಡೀಲ್ ಮಾಡಬೇಕು.